इतिहास ಅದರೆಲ್ಲ ವಿಮರ್ಶೆ ಆದಮೇಲೆ ಅಕ್ಕಮಹಾದೇವರು ಸರ್ ಇದ್ರಲ್ಲಿ ಮತ್ತೊಂದು ಏನಂತಂದ್ರೆ ಈ ಪೇಂಟಿಂಗು ವಾಟರ್ ಕಲರ್ ರೀ. ಆಯಿಲ್ ಕಲರ್ ಮಾಡ್ಬೇಕಾದ್ರೆ ತಿದ್ದದು ತಿಡೋದು ಮಾಡ್ಬೋದ್ರಿ. ವಾಟರ್ ಕಲರ್ ಒಂದ್ಸಲ ಏನಾರ ಮಾಡ್ದೇವ ಅಂತ ಮತ್ತೆ ಅದು ತಿದ್ಲಕ್ಕಾಗಲ್ಲ. ಹಾಗಾಗಿ ಫಸ್ಟ್ ಏನ್ ಮಾಡ್ತಾರ ಅದೇ ಫೈನಲ್ ಅಂತ ಬಹಳ ಸೂಕ್ಷ್ಮವಾಗಿ ಸ್ವಲ್ಪ ತಪ್ಪಾಗ ನಿಜವಾಗ್ಲೂ. ಮತ್ ಸರ್ ಇದು ಕೇಂಟಿ ಪೇಪರ್ ಅಂತ ಯೂಸ್ ಮಾಡಿದ್ರ ಸರ್ ತಂದೆಯವರು. ಜರ್ಮನಿಲಿ ಬರ್ತದ್ರಿ ಪೇಪರ್. ಇದು ಇಂಡಿಯಾದಾಗ ಇಡೋದು ಒಂದು ಮುಂಬೈದಾಗ ಸಿಗ್ತದ್ರಿ ಒಂದೇ ಶಾಪ್ನಾಗ, ಬೆಂಗಳೂರದಾಗ ಒಂದೇ ಶಾಪ್ನಾಗ ಸಿಗ್ತದ್ರಿ. ಅಲ್ಲಿಂದ ಇಂಪೋರ್ಟ್ ಅವ್ರು ಇಂಪೋರ್ಟ್ ಮಾಡ್ಕೊತಾರೆ, ಅಲ್ಲಿ ನಾವು ತರಿಸ್ತೀವಿ. ಒಂದು ಪೇಪರ್ ಇದಕ್ಕೆ 250 ರೂಪಾಯಿ ಒಂದು ಸೇಮ್. ಇದು ಫ್ರೇಮ್ ಅಂದ್ರೆ ಫ್ರೇಮ್ ಒಳಗಡೆ ಮತ್ತೆ ಅದು ಅಂಟದನ್ನೆಲ್ಲ ಕರೆಕ್ಟ್ ಸರ್ವಿಸ್ ಮಾಡಿದ್ವಿ ಸರ್. ಫಸ್ಟ್ ಗ್ಲಾಸ್ ಅದ ಸರ್, ಅದರಿಂದ ಇದು ಡ್ರಾಯಿಂಗ್ ಹಾಕಿತ್ತು. ಅದಾದ್ಮೇಲೆ ಮತ್ತೊಂದು ಗ್ಲಾಸ್ ಅದ, ಆಮೇಲೆ ಫೈಬರ್ ಅದಾದ್ಮೇಲೆ ಮತ್ತೆ ಕಾಡ್ಬೋದು. ಯಾಕಂದ್ರೆ ಅನೇಕ ವರ್ಷ ಆ ಥರ ಮಾಡಿದ್ದಾರೆ. ವೆದರಿಗೂ ಉಷ್ಣತೆ, ತಂಪು, ಆಮೇಲೆ ಹ್ಯುಮಿಡಿಟಿ ಎಫೆಕ್ಟ್ ಆಯ್ತು. ಅದನ್ನ ಅದು ಗಮನ ಕೇಳಿದ್ರೆ ಅದೆಲ್ಲ ಲೆಕ್ಕ ಇಟ್ಕೊಂಡೇ ಮಾಡಿದ್ರೆ. ಯಾಕಂದ್ರೆ ಹ್ಯುಮಿಡಿಟಿ ಇರ್ತದೆ, ಕೋಲ್ಡ್ ಇರ್ತದೆ, ಎಲ್ಲ ರೀತಿಯಿಂದ ವಿಚಾರ ಮಾಡಿ ಉಷ್ಣತೆ, ಹೀಟ್ ಇರ್ತದೆ, ಇವೆಲ್ಲವೂ ತಡಿಬೇಕಲ್ಲ. ಅದ್ಭುತ ಸರ್. ಅದೇ ಕಲ್ಯಾಣ ಮನೆ ಸರ್. ಆ್ಯಕ್ಚುಲಿ 124 ಪೇಂಟಿಂಗ್ ಮಾಡಿದ್ರೆ ನಮ್ಮ ಗ್ಯಾಲರಿದ ಜಾಸ್ತಿ ಸ್ಪೇಸ್ ಇಲ್ಲ ಸಲುವಾಗಿ 87 ಅಷ್ಟು ಹಾಕಿದೆ ಸರ್. 88 ಇನ್ನೂ ಒಳಗೆ ಇಟ್ಟಿದ್ದೇವೆ. ಈಗ ಮುಂದೆ ಪ್ಲಾನ್ ಅದ ಸರ್, ಸ್ವಲ್ಪ ಏನಾರ ಬಜೆಟ್ ಅದು ಆಗ್ತದೆ ಅಂತಂದ್ರೆ ಇದೊಂದು ರೂಮ್, ಇನ್ನೊಂದು ರೂಮ್ ಮಾಡ್ಬೋದು ಸರ್. ಆ್ಯಕ್ಚುಲಿ ಅಂದ್ರೆ ಸ್ವಲ್ಪ ಆಕ್ಟಿವಿಟೀಸು ಮಾಡ್ತೇವೆ ಸರ್ ಇಲ್ಲಿ. ನೆಕ್ಸ್ಟ್ ಅಂದ್ರೆ ಡ್ರಾಯಿಂಗ್ ಕಲಿಸೋದು ಇಲ್ಲೇ ಮಾಡಬೇಕು ಅಂತ, ಹಂಗಾಗಿ ಸ್ಪೇಸ್ ಉಳಿಸಿದ್ದೇವೆ.